ಇವತ್ತು ನಾನು ಒಂದ್ ಮಾತು ಹೇಳಕ್ಕೆ ಬಯಸ್ತೇನೆ. ಇವತ್ ಪ್ರಭಾಕರ್ ಭಟ್ ಅವರು ಏನ್ ನಮ್ದು ಇಂಡಿಯಾದ ನಮ್ದು ಭಾರತದ ಏನ್ ಸಂಸ್ಕೃತಿ ಇದೆ ಅದನ್ನ ಮುರಿದಿದ್ದಾರೆ ಇವ್ರು. ನಮ್ ಭಾರತದಲ್ಲಿ ಹೆಣ್ಣಿಗೆ ಒಂದು ದೇವತೆ ಹೆಸರು ಕೊಟ್ಟಿದ್ದಾರೆ. ಅದು ಹಿಂದೂ ಆಗ್ಲಿ ಮುಸ್ಲಿಂ ಆಗ್ಲಿ ಎಲ್ಲ ಲೇಡೀಸ್ ಅಂದ್ರೆ ಒಂದು ದೇವತೆ ಇದ್ದ ಹಾಗೆ. ಅಂತ ದೇವತೆ ಮೇಲೆ ಅವ್ರು ಕಳಂಕ ತಗೊಂಡ್ ಬಂದಿದ್ದಾರೆ. ಒಬ್ರ ಸಂಸ್ಕೃತಿ ಉಳ್ಳ ವ್ಯಕ್ತಿ ಈ ತರ ಹೇಳ್ತಾ ಇದ್ದಾನಂದ್ರೆ ಮತ್ತೆ ಬೇರೆಯವ್ರು ಏನ್ ಹೇಳ್ಬಾರ್ದು. ಪ್ರಭಾಕರ್ ಭಟ್ ಅವ್ರೆ, ನಿಮ್ಗೆ ಒಂದೇ ಮಾತು ಹೇಳ್ತೀನಿ ನಾನು. ನೀವತ್ತು ನಮ್ ಮುಸ್ಲಿಮ್ಸ್ ಹೆಂಗಸ್ರಿಗೆ ಹೇಳ್ತಾ ಇದ್ದೀರಾ, ನಮಗ್ ನೋವಾಗಿದೆ. ಆದ್ರೆ ನಾನು ಅದ್ರ ಬದಲಿ ನಮ್ ಹಿಂದೂ ಮಹಿಳೆಯರಿಗೆ ಏನು ಹೇಳಂಗಿಲ್ಲ. ಯಾಕಂದ್ರೆ ನಮ್ಮ ಅಕ್ಕ ತಂಗಿಯರ್ ನಾವೆಲ್ಲ ಕೂಡಿ ಇರ್ತೀವಿ. ಈಗ ಸದ್ಯ ಫಾರ್ ಎಕ್ಸಾಂಪಲ್ ನಮ್ ಹಿಂದೂಸ್ ಲೇಡೀಸ್ ಬಂದಿದ್ದಾರೆ, ಇಲ್ಲಿ ಯಾಕೆ ಬಂದಿದ್ದಾರೆ? ಅವರಿಗೂ ನೋವಾಗಿದೆ. ನಾವ್ ಎಂದಿಗೂ ಒಂದೇನೆ. ಹಿಂದೂ ಮುಸ್ಲಿಂ ಎಲ್ಲ ನೀವು ಡಿವೈಡ್ ಮಾಡ್ತಾ ಇದ್ದೀರಾ, ಆದ್ರೆ ನಾವು ಡಿವೈಡ್ ಆಗಂಗಿಲ್ಲ. ಒಂದ್ ಮಹಿಳೆಗೆ ಮಾನ ಮರ್ಯಾದೆ ಕೊಡದವನು ಏನ್ ದೇಶ ಆಳ್ತಾನೆ, ಏನ್ ದೇಶವನ್ನ ಉದ್ಧಾರ ಮಾಡ್ತಾನೆ? MP ಎಲೆಕ್ಷನ್ ನಿಂತ್ಕೊಳಕೋಸ್ಕರ ಎಲೆಕ್ಷನ್ಗೋಸ್ಕರ ಇದೆಲ್ಲ ಮಾಡ್ತಾ ಇದ್ದೀರಾ? ಇದೆಲ್ಲ ನಿಮಗೆ ಏನಾದ್ರು ಸ್ವಲ್ಪ ಇದು ನಿಮಗೆ ಒಪ್ಪುತ್ತೇನಾ? ಇದು ನಾವು ಇಂಡಿಯನ್ಸ್ ಅದೇವಿ. ಮೊದ್ಲು ನಮ್ ಸಂಸ್ಕೃತಿದಲ್ಲಿ ಏನಿದೆ ಅಂದ್ರೆ, ಇಂಡಿಯಾದಲ್ಲಿ ಎಲ್ಲರಿಗೂ ರೆಸ್ಪೆಕ್ಟ್ ಕೊಡೋದು. ಇರೋದೇ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ಇರೋ 2 ಜಾತಿಗೆ ನಿಮಗೆ ಮಾನ ಮರ್ಯಾದೆ ಕೊಡಕ್ ಆಗ್ತಿಲ್ಲ ಅಂದ್ರೆ ನಿಮ್ ಜೀವನಕ್ಕೆ ಧಿಕ್ಕಾರ ಇದೆ, ಇದೆ ನಿಮ್ಮ ಜೀವನಕ್ಕೆ. ಇದೆ ಮಾತು ಹೇಳಿ ನಾನು ಮಾತು ಮುಗಿಸ್ತೇನೆ.